ಹಂಚ್ಕೊಳ್ಳೋದು ಇಷ್ಟಪಡ್ತೀನಿ. ಇಲ್ಲಿ ರೆಡ್ಡಿ ಅವರು ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡಿ ಇಷ್ಟೆಲ್ಲ ಜನ ಸೇವಿಸಿದ್ದಾರೆ ಅಂತಂದರೆ ಏನೋ ಒಂದು ಪ್ರವಚನ ಮಾಡ್ತಾರೆ. ಪ್ರವಚನದಲ್ಲಿ ನಮಗೆ ಗೊತ್ತಾಗುತ್ತೆ, ಅದನ್ನು ಹೇಳ್ತಾರೆ, ಅದನ್ನು ನಾವು ಕೇಳಬೇಕು ಅಂತ ನಾವು ಬಂದಿರ್ತೀವಿ. ಆ ಬಂದಿರ್ತಕ್ಕಂಥ ಸಮಯದಲ್ಲಿ ಇವಾಗ ಮೌನ ಮಾಡಿದ್ಮೇಲೆ ಸ್ವಾಮೀಜಿಗಳು ಎಲ್ಲ ಮಾತಾಡೋದಿಲ್ಲ. ನಾವು ಗುರು ಪರಂಪರೆಗಳು ಬಂದ ತಕ್ಷಣ ನಾವೇನು ಮಾಡ್ತೀವಿ, ಒಂದು 3 ನಿಮಿಷದ 3 ಆಶ್ವಾಸಗಳನ್ನು ತಗೊಂಡು ನಮ್ಮ ಅಭ್ಯಾಸಕ್ಕೆ ಬಂದ ಸಾಂಖ್ಯ, ಆನಂದ, ಸಿದ್ಧಾನಂದ, ಪರಿಪೂರ್ಣ ಅಂತ ಒಂದು 5ರಿಂದ 6 ಹೇಳ್ಕೊಡ್ಬೋದು. ಅದರಲ್ಲಿ ಮೊದಲನೇದಾಗಿ ಸಾಂಖ್ಯನ ಹೇಳ್ಬೋದು ಅಂತಂದರೆ, ಸಾಂಖ್ಯದಲ್ಲಿ ಅಷ್ಟಾಕ್ಷರ ಮಹಾಮಂತ್ರನ ಹೇಳ್ತಾರೆ. ಅಷ್ಟಾಕ್ಷರ ಮಹಾಮಂತ್ರನ ಹೇಳ್ತೀವಿ. ಅಷ್ಟಾಕ್ಷರ ಮಹಾಮಂತ್ರ 8 ಅಕ್ಷರ ಹೊಂದಿದೆ. ಅದರಲ್ಲಿ ಆಧಾರ, ಪರಿಸರ, ಮಣಿಪುರಕ, ಅಮೃತ, ವಿಶುದ್ಧ, ಅನಯ, ಸಹಸ್ರ, 7 ಚಕ್ರದನ ಚಕ್ರ 7 ಚಕ್ರದಲ್ಲಿ 8 ಅಕ್ಷರನ ಹೇಳಿ ಸಾಧನೆ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಸಾಧನೆ ಮಾಡಬೇಕು ಅಂತಂದರೆ ಇಲ್ಲಿ ರೇಚಕ ಪೂರಕ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಆ ಹೇಳಿದಂಥ ಸಂದರ್ಭದಲ್ಲಿ ಸಾಂಖ್ಯಾಭ್ಯಾಸದಲ್ಲಿ 8 ಅಕ್ಷರನ ಹೇಳಿ 8 ಅಕ್ಷರ ಹೇಳಿದ್ಮೇಲೆ ಅದನ್ನು ಸತತವಾಗಿ ಏನೇನು 8 ಅಕ್ಷರ ಏನಿದೆ ಆ ಅಕ್ಷರ ಹೇಳ್ಕೊಟ್ಟಾಗ ಆ ಅಕ್ಷರಗಳನ್ನು ಹೇಳ್ಕೊಂಡು ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತೀವಿ. ಆ ಧ್ಯಾನ ಮಾಡಿದ್ಮೇಲೆ ಆ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸಾಧನೆ ಮಾಡಬೇಕಾಗುತ್ತೆ. ಸಾಧನೆ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಆ ಸಾಧನೆ ಮಾಡೋದು ಏನಪ್ಪ ಅಂತಂದರೆ ಸಾಂಖ್ಯದಲ್ಲಿ ಸಂಖ್ಯಾಶಾಸ್ತ್ರ ಸಾಂಖ್ಯಾಭ್ಯಾಸ ಹೇಳಿದ್ಮೇಲೆ ಸಾಂಖ್ಯದಲ್ಲಿ ನಾವು ಟೆಸ್ಟ್ ತೆಗಿರ್ತೈತೆ. ನೀವು ಸಾಂಖ್ಯಾಭ್ಯಾಸ ಮಾಡಿದಾಗ ಸಾಂಖ್ಯದಲ್ಲಿ ಏನು ನೋಡಿರ್ತೀವಿ, ಏನು ಕೇಳಿರ್ತೀವಿ ಅಂತ ಹೇಳಬೇಕಾಗುತ್ತೆ. ನಾವೇನು ಪ್ರತಿನಿತ್ಯ ಏನು ನೋಡ್ತೀವಿ, ಸೂರ್ಯನ ಬೆಳಕು ನೋಡಿರ್ತೀವಿ. ಆ ಬೆಳಕನ್ನು ನಾವಿಲ್ಲಿ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ತೀವಿ. ಅದನ್ನು ನಿಮ್ಮ ಗುರುಗಳಿಗೆ ಹೇಳ್ಬೇಕಾಗುತ್ತೆ. ಸಾಂಖ್ಯದಲ್ಲಿ ಅಷ್ಟಾಗ್ತದೆ. ನೆಕ್ಸ್ಟ್ ತಾರಕದಲ್ಲಿ 2 ಅಕ್ಷರ ಹೇಳ್ಕೊಡ್ತೀವಿ. ಈ ಸಾಂಖ್ಯ ಪಾಸ್ ಆದಮೇಲೆ ತಾರಕ ಹೇಳ್ಕೊಡ್ತಾರೆ. ತಾರಕದಲ್ಲಿ 2 ಅಕ್ಷರ ಇರ್ತೈತೆ. 1 ಅಕ್ಷರ ಮೇಲ್ಗಡೆ ತಾಳೋದು, 1 ಅಕ್ಷರ ಮೇಲ್ಗಡೆಯಿಂದ ಕೆಳಗಡೆ ತಾಳತಕ್ಕಂಥದ್ದು. 1 ಅಕ್ಷರ ತಗೊಂಡು ಮೇಲ್ಗಡೆ ಹೋಗಿ ಅದು ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕಾಗಂತಂದರೆ ಅಲ್ಲಿ ಹೇಳ್ತಾರೆ, ತಾಯಿ ತಂದೆಯ ಸೇವೆ ಮಾಡೋ ಭಾಗ್ಯ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲೇ ಅಕ್ಷರಾಭ್ಯಾಸ 1 ಅಕ್ಷರ ತಗೊಂಡು ಮೇಲೆ ಹೋಗ್ಬಿಟ್ಟು 1 ಅಕ್ಷರ ಬರಬೇಕಾಗುತ್ತೆ. ಆ ಮೇಲೆ ಓದೋದಂಥ ಸಂದರ್ಭದಲ್ಲಿ ಸ್ವಲ್ಪ ನಿಲ್ಲಿಸೋದ್ರಿಂದ ನಿಮಗೆ ಏಕಾಗ್ರತೆ ಅಂತ ಬರೋದು. ಸಂಖ್ಯಾ ತಾರಕ ಮನಸ್ಕದಲ್ಲಿ 3 ಅಕ್ಷರ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಈ ಗುಣನಿಯೋಗ ಪ್ರಸಾದ ನಾಶ ಇರ್ತಾರೆ. ಈ ಗುಣನಿಯೋಗ ಅಭ್ಯಾಸದಲ್ಲಿ ಅವ್ರಿಗೆ ಗೊತ್ತಿರ್ತೈತೆ, ನಮಗೆಲ್ಲ ಗೊತ್ತಿರ್ತೈತೆ. ಈ ಹೊಟ್ಟೆ ಹಸು ಅವರಿಗೆಲ್ಲ ಗುಣನಿಯೋಗ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಬೆಳಗ್ಗೆ ಹಾಲು, ಮಧ್ಯಾಹ್ನ ಒಂದು ಎಳ್ನೀರು ಅಥವಾ ಒಂದು ಬಾಳೆಹಣ್ಣು ಅಥವಾ ರಾತ್ರಿಗೆ ಕೊಡ್ತೀವಿ. ಜಠರಾಗ್ನಿ ಅಂತ ಒಂದಿದೆ ನಮ್ಮಲ್ಲಿ. ನಾವೆಲ್ಲ ಉಪವಾಸ ಮಾಡೋದನ್ನು ಕಲ್ತ್ಕೊಂಡಿರ್ತೀವಿ. ಅವ್ರು ಉಪವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ರಾಕ್ಷಸರಿಗೂ ಅಥವಾ ದೇವತೆಗಳಿಗೂ ಯುದ್ಧ ಆಯಿತು. ಯುದ್ಧದಲ್ಲಿ ವಿದ್ಯಾಪರ್ವತ ಅಂತಕ್ಕಂಥ ಒಂದು ಪರ್ವತನ ಕರೆಸಿ ಜಗಳ ಮಾಡಿದಂಥ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಬರ್ತಕ್ಕಂಥ ಅಮೃತನ ಎಲ್ಲ ದೇವತೆಗಳು ಮತ್ತು ಇವರೆಲ್ಲ ಕುಡಿದ್ರು. ಬೇರೆ ವಿಷ ಇರ್ತಕ್ಕಂಥದ್ದನ್ನೆಲ್ಲ ರಾಕ್ಷಸಗಳು ಕುಡಿದ್ರು ಅಂತ. ಈ ಅಭ್ಯಾಸದಲ್ಲಿ ಕೆಳಗಡೆ ಇರ್ತಕ್ಕಂಥ ಗೊತ್ತಿರ್ತೈತೆ ಯಾವುದು ಯಾವ ದ್ರವಣ ಕುಡಿತೀವಿ, ಯಾವ ದ್ರವಣ ಕುಂಡಲಿಯೋಗ ಅಭ್ಯಾಸದಲ್ಲಿ
ಆ ಅಭ್ಯಾಸ ಹೇಳ್ಕೊಟ್ಟಾಗಲೇ ಅಲ್ಲಿ 3 ಆಸನ ಬರ್ತಿದ್ದೆ. 3 ಆಸನದಲ್ಲಿ ಇಲ್ಲಿ ಪಂಚಪಾಂಡವರಿದ್ದಾರೆ. ಪಂಚಪಾಂಡವರಲ್ಲಿ ಭೀಮನ್ನ ಆ ಗದೆಯ ಒಳಗಡೆ ಕೂರಿಸಿ ಆ ನಾಲ್ಗಿನ ಒಳಗಡೆ ಲಾಕ್ ಮಾಡ್ತಕ್ಕಂಥ ಸಂದರ್ಭ ಇರ್ತೈತೆ. ಆ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ದ್ರವನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಜಠರಾಗ್ನಿ ಅಂತಕ್ಕಂಥ ಅಗ್ನಿ ತತ್ವನ ಅಲ್ಲಿ ಕಳ್ಕೊಂತೀವಿ. ಅದರಿಂದ ಅವರಿಗೆ ಹೊಟ್ಟೆ ಹಸಿವಾಗುತ್ತೆ. ಅಲ್ಲಿ ಆ ರೀತಿಯಲ್ಲಿ ಯೋಗಾಭ್ಯಾಸ ಇರ್ತೈತೆ. ಅದಾದಮೇಲೆ ನಮ್ಮನ್ನು ನಾವು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭ ಸಿದ್ಧಾನಂದ ಯೋಗಾಭ್ಯಾಸ ಕೊಡ್ತಾರೆ. ಯೋಗಾಭ್ಯಾಸದಲ್ಲಿ ನಮ್ಮನ್ನು ನಾವು ನೋಡ್ಕೊಂಡಿರಲ್ಲ, ನಮ್ಮ ಬೆನ್ನನ್ನು ನಾವು ನೋಡ್ಕೊಂಡಿರ್ತೇವೆ, ನಾವು ನೋಡಿರಲ್ಲ. ಅದಕ್ಕೆ ಗುರು ಏನು ಮಾಡ್ತಾನೆ, ಒಂದು ಕನ್ನಡಿ ಅಂತಕ್ಕಂಥ ಭಾವನೆ ಕೊಟ್ಟು ಕನ್ನಡಿನ ಮುಂದೆ ಇಟ್ಕೊಂಡು ಕನ್ನಡಿನಲ್ಲಿ ಆ ಮಂತ್ರಾಕ್ಷರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರಿಶೀಲನೆ ಮಾಡ್ತಕ್ಕಂಥ ಸನ್ನಿವೇಶನ ಒದಗಿಸಿಕೊಡ್ತಾರೆ. ಆ ಒದಗಿಸಿಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ಬೋದು. ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂಥ ಒಬ್ಬ ಉಸಿರಾಟ ಅಂತಕ್ಕಂಥ ಒಂದಿದೆ. ಆ ಉಸಿರಾಟನ ನಾವು ಎಡೆಬಿಡದೆ ಆಡ್ತಕ್ಕಂಥ ಸನ್ನಿವೇಶ ಯಾವಾಗಲೂ ನಾವು ಆತನೊಂದಿಗೆ ಹೋಗೋದು ಬರೋದು ಮಾಡ್ಕೊಂಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತವೆ. ಆ ಸೇವೆ ಮಾಡ್ತಾ ಇದ್ರೆ ಆ ಸೇವಾ ಮನೋಭಾವ ಬೆಳೀತಾ ನಿಮ್ಮನ್ನು ನಾವು ಏನು ಅನ್ಕೊಂಡಿರ್ತೀವೋ ಅದನ್ನು ಸಾಧನೆ ಮಾಡ್ತಕ್ಕಂಥ ಸಂದರ್ಭ ಬರ್ತೈತೆ. ಅದಾದಮೇಲೆ ಪರಿಪೂರ್ಣ ಅಂತ ಹೇಳ್ತಾರೆ. ಪರಿಪೂರ್ಣ ಭಾವನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಏನು ತಿಳ್ಕೊಂಡಿರ್ತೀವಿ, ನಾವೇನು ಬಂದಿರ್ತೀವಿ, ಏನು ಓದ್ತೀವಿ ಅಂತಕ್ಕಂಥದ್ದನ್ನ ನಾವು ಏನು ಆಗ್ತೀವಿ ಅನ್ನೋದನ್ನ ಗುರುಗಳು ಲಾಸ್ಟ್ಗೆ ಒಂದು ನಾರಿಕೇಳ ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ತೋರಿಸಿ ನಿಮ್ಮನ್ನು ಇದು ಪ್ರಪಂಚ ಇಷ್ಟೇ, ನಾವು ಬಂದಿದ್ದೀವಿ, ನಾವು ಎಲ್ಲಿಗೆ ಹೋಗ್ತೀವಿ, ನಾವು ಏನು ಆಗಬೇಕು, ನಾವು ಎಲ್ಲಿ ಇರ್ತೀವಿ ಅಂತಕ್ಕಂಥ ಭಾವನೆಯನ್ನು ತೋರಿಸಿ ಅಲ್ಲಿ ಕೈ ಕೊಡ್ತಾರೆ. ಇದೆಲ್ಲ ಕಾರಣಕರ್ತಕ್ಕಂಥ ನಿಮಗೆ ಈ ಅಭ್ಯಾಸ ಎಲ್ಲ ಬೇಕು, ಇವೆಲ್ಲ ಮಾಡಬೇಕು. ನಾವೇನೋ ಮುಕ್ತಿ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನಿಮಗೆ ಸದ್ಗುರುಗಳು ಇರ್ತಕ್ಕಂಥ ನಮ್ಮ ಗುರುಗಳನ್ನ ನೀವು ಆಶಯ ಪಟ್ಟರೆ ಆ ಕೆಲಸ ಕಾರ್ಯಗಳು ಆಗ್ತವೆ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂತಂದರೆ 5-6 ನಿಮಿಷ ಆಯಿತು. ನೆಕ್ಸ್ಟು ರೆಡ್ಡಿ ಅವ್ರಿಗೆ